ಸಾಮಾನ್ಯ ಜನರ ಕೈಗೂ ಬಂಗಾರ ಅನ್ನೋದು ಅಷ್ಟೇ ಆಕ್ಸೆಸಿಬಲ್ ಇತ್ತು ಕೃಷ್ಣದೇವರಾಯನ ಕಾಲದಲ್ಲಿ. ಇತ್ತು, ಭಾಳ ಆಕ್ಸೆಸಿಬಲ್ ಇತ್ತು ತುಂಬ. ಯಾಕಂದರೆ ಮುಖ್ಯವಾದ ಒಂದು ಆದಾಯ ಇದ್ದಿದ್ದು ಮೈನಿಂಗ್ ಒಂದು, ಆಮೇಲೆ ಇಂಪೋರ್ಟ್ ಹೇರಳವಾಗಿ ತರಿಸ್ಕೊಳ್ತಾ ಇದ್ದ, ಎಲ್ಲ ಕಡೆಯಿಂದ ತರಿಸ್ಕೊಳ್ತಾ ಇದ್ದ. ಸೊ ಇದು ನೋಡಿ, ರಾಜ ಆಗಿದ್ದ ತಂದ ಬೊಕ್ಕಸ ಮಾತ್ರ ಅಲ್ಲ, ಜನಗಳಿಗೂ ನೀವು ಮಜಾ ಮಾಡಿ ಅಂತ. ನಾನೊಬ್ಬನೇ ಯಾಕೆ ತಗೊಳ್ಳಿ, ಲೆಟ್ ಮೀ ಶೇರ್ ಅಂತ. ಇದು ರಿಯಲ್ ಶೇರಿಂಗ್ ಆಫ್ ವೆಲ್ತ್ ಅಂದ್ರೆ. ಇದರ ಜೊತೆಗೆ ಅಷ್ಟೇ ಯುದ್ಧಗಳು ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಅಲ್ಲಿಂದ ಧನ ಬರ್ತಾ ಇತ್ತು. ಸಾಮ್ರಾಜ್ಯ ನೀವು ಗಳಿಸ್ಕೊಳ್ಬೇಕು ಅಂದ್ರೆ ಯುದ್ಧನೇ ಮಾಡಬೇಕು, ದಿಗ್ವಿಜಯ ಮಾಡಬೇಕು. ಆದರೆ ಕೃಷ್ಣದೇವರಾಯನ ಕಾಲದಲ್ಲಿ ಹೆಚ್ಚಿನ ಯುದ್ಧಗಳು ನಮ್ಮ ಪರಿಕಲ್ಪನೆಯಲ್ಲಿ ಯುದ್ಧಗಳು ಇಬ್ಬರು ರಾಜರ ನಡುವೆ ಇರಬೇಕಿತ್ತು ಹೊರತು ನಿರಾಯುಧವಾದ ಅಮಾಯಕ ಪ್ರಜೆಗಳಿಗೆ ಹಾನಿಯಾಗಬಾರ್ದು ಅನ್ನೋದು ಒಂದು ಯುದ್ಧ ನಿಯಮ ನಮ್ಮಲ್ಲಿ. ಯುದ್ಧ ಅದು ಹೆಂಗೆ ಅಂದ್ರೆ ಯುದ್ಧ ನಡೆಯುವ ರಾಜರ ಮಧ್ಯೆ ಎರಡು ಸೈನ್ಯಗಳ ಮಧ್ಯೆ. ಆದ್ರೆ ಈ ಯುದ್ಧ ಗೆದ್ದ ನಂತರದಲ್ಲಿ ದೋಚೋ ಸಂದರ್ಭದಲ್ಲಿ ಎಲ್ಲ ದೋಚೋದು ನಮ್ಮಲ್ಲಿರಲಿಲ್ಲ. ದೋಚೋ ಪದ್ಧತಿ, ಆ ಸಿಸ್ಟಮ್ಮು ಮೊದಲು ತಂದಿದ್ದು ಮುಸಲ್ಮಾನರು. ಓಕೆ, ಯಾವ ಕಾಲ? ಸುಮಾರು 8ನೇ ಶತಮಾನದ ಅಲ್ಲಿವರೆಗೆ. ಇವಾಗ ಒಬ್ಬ ಯುದ್ಧದಲ್ಲಿ ಸೋತ್ರೆ ಸಂಧಾನ ಯಾವ ರೀತಿ ಆಗ್ತಾ ಇತ್ತು ಅಥವಾ ಏನಾಗ್ತಿತ್ತು? ಯುದ್ಧದ ಔಟ್ಕಮ್ 4-5 ಥರ ಇರ್ತಾ ಇತ್ತು. ಓಕೆ, ಮೊದಲನೇದು ನೇರ ಇಬ್ಬರು ರಾಜರ ದಂಡನಾಯಕರು ಯುದ್ಧ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ. ಈಗ ದಿಗ್ವಿಜಯ ಅಂತಂದರೆ ಅಶ್ವಮೇಧ ಅಂದರೆ ಕುದುರೆನ ಬಿಡೋದು, ಶತ್ರು ಟೆರಿಟರಿ ಒಳಗಡೆ ಕುದುರೆ ಬಿಡೋದು. ಅವನೇನಾದ್ರೂ ಕುದುರೆನ ಕಟ್ಟಿದ್ರೆ ಆವಾಗ ನನ್ನ ಮೇಲೆ ನೀನು ಯುದ್ಧ ಹೂಡಿದೆಯಾ ಅಂತ ಸಂದೇಶ. ಆವಾಗ ರಾಜರ ನಡುವೆ ಯುದ್ಧ ಆಗ್ತಾಯಿತ್ತು. 2, ಒಂದು ಸಮಬಲ ಆಗಿದ್ದರೆ ಇಬ್ಬರು ಸಂಧಾನ ಮಾಡ್ಕೊಳ್ಳೋರು. ಅಲ್ಲಿ ಅವರಿಬ್ಬರು ಸೈನಿಕರು ಮಾತ್ರ ಹೋರಾಡ್ತಾ ಇದ್ರು ಹೊರತು ಅಮಾಯಕ ಪ್ರಜೆಗಳು ಹೋರಾಡ್ತಾ ಇರಲಿಲ್ಲ. ಇದು ಮುಖ್ಯವಾಗಿ ನಮಗೆ ಸಿಗುತ್ತೆ. ಸೊ ಇಲ್ಲ, ಆ ಯುದ್ಧದಲ್ಲಿ ಯಾವನೋ ಒಬ್ಬ ರಾಜ ಸತ್ತರೆ ಅವನಷ್ಟು ಸಾಮ್ರಾಜ್ಯ ಈ ಯಾರ್ಯಾರು ವಿಜಯ ಹೊಂದಿರ್ತಾನಲ್ಲ ಅವನದಾಗ್ತಾಯಿತ್ತು. ಯಾರು ಗೆಲುವಾಗ್ತಾಯಿತ್ತು ಆ ರಾಜಂದು ಅವನದಷ್ಟು ಟೆರಿಟರಿ ಇವನಿಗೆ ಬರ್ತಾಯಿತ್ತು. ಅವನು ಏನು ಮಾಡ್ತಾ ಇದ್ದ ಅಂತಂದರೆ, ಅಲ್ಲಿರುವಂತಹ ಹಿಂದೆ ಇದ್ನಲ್ಲ ಸತ್ತ ರಾಜ, ಅವನ ಪರಿವಾರನ ಹಾಳು ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ 3 ಥರ ವಿಜಯ ಇದೆ: ಧರ್ಮ ವಿಜಯಿ, ಅಸುರ ವಿಜಯಿ, ಲೋಭ ವಿಜಯಿ ಅಂತ. ಧರ್ಮ ವಿಜಯಿ ಅಂತಂದರೆ ಇಬ್ಬರು ರಾಜರು, ಯಾರು ಸೋಲ್ತಾನೋ ಆ ರಾಜನನ್ನು ನೀನು ನನ್ನ ಸಾಮಂತ ಅಂತ ಅಂಗೀಕಾರ ಮಾಡು, ಯಥಾ ಪ್ರಕಾರ ನೀನು ಹಿಂದಿನಂತೆ ನಿನ್ನ ರಾಜ್ಯಭಾರ ನೀನು ಆಳು ಅಂತ. ಅದ್ರ ಜೊತೆಗೆ ಅವಾಗ ಕಪ್ಪ ಕೊಡು, ವರ್ಷಕ್ಕೆ ಇಷ್ಟಿಷ್ಟು ಕೊಡು ಅಂತ. ಇದು ಧರ್ಮ ವಿಜಯಿ. ಬೇರೆ ಇನ್ಯಾರನ್ನೂ ಹಾರ್ಮ್ ಮಾಡೋದಿಲ್ಲ, ಯಾರಿಗೂ ಏನೂ ತೊಂದರೆ ಕೊಡೋಲ್ಲ. ಇನ್ನು ಲೋಭ ವಿಜಯಿ ಅಂತಂದರೆ ರಾಜನ ಸೋಲಿಸ್ಬಿಟ್ಟು ಅವನ ಹತ್ರ ಇರೋ ಸಂಪತ್ತಿನ, ಅವನು ಬೊಕ್ಕಸನಷ್ಟು ಲೂಟಿ ಮಾಡೋದು, ಅದು ಲೋಭ ವಿಜಯಿ, ಸ್ವಲ್ಪ ಕೀಳುಮಟ್ಟದ್ದು. ಅಸುರ ವಿಜಯಿ ಅಂತಂದರೆ ಆ ರಾಜನ್ನೂ ಕೊಂದು ಅವನ ಹೆಂಡತೀರನ್ನು ಲಪಟಾಯಿಸಿ ಅವನ ಹಣನೂ ಲಪಟಾಯಿಸೋದು ಅಸುರ ವಿಜಯಿ. ಇದಕ್ಕೂ ಹೀನವಾಗಿರುವಂಥ ಕೆಲಸ ಮಾಡಿದ್ದು ಮುಸಲ್ಮಾನ ಆಕ್ರಮಣಕಾರ. ಯಾವ ರೀತಿ ಕನ್ವರ್ಟ್ ಮಾಡೋದು, ದೇವಸ್ಥಾನಗಳನ್ನು ನಾಶ ಮಾಡೋದು, ಗೋಹತ್ಯೆ ಮಾಡೋದು. ನಮ್ಮಲ್ಲಿ ದೇವಸ್ಥಾನಗಳನ್ನು ನಾಶ ಮಾಡಬಾರ್ದು, ಗೋವುಗಳನ್ನ ನಾಶ ಮಾಡಬಾರ್ದು, ಆಮೇಲೆ ಜನರ ಸಂಪತ್ತನ್ನು ಲೂಟಿ ಮಾಡಬಾರ್ದು. ಇವಿಷ್ಟನ್ನು ಮಾಡಬಾರ್ದು ಯುದ್ಧದಲ್ಲಿ ಅಂತ ಒಂದು ನಿಯಮ ಇತ್ತು. ಅದು ರಾತ್ರಿ ಹೊತ್ತು ಯುದ್ಧ ಮಾಡಬಾರ್ದು. ಇದು ಅನಾದಿ ಕಾಲದಿಂದ ನಮ್ಮ ರಾಜರು ಇಟ್ಕೊಂಡಂತಹ ಪದ್ಧತಿ. ಆದರೆ ಮುಸ್ಲಿಂ ದಾಳಿಕೋರರಿಗೆ ಅದು ಯಾವುದು ಕನ್ವರ್ಟ್ ಮಾಡೋದು, ನಿಮಗೆ ಯಾವ್ದಾವ್ದು ಪೂಜ್ಯ ಅನಿಸುತ್ತೋ ಅದನ್ನೆಲ್ಲ ನಾವು ಫಸ್ಟ್ ಸರ್ವನಾಶ ಮಾಡ್ತೀವಿ. ಆ ಥಾಟ್ ಏನಿರ್ತಾ ಇತ್ತು, ಈ ದಾಳಿಕೋರರ ಥಾಟ್ ಏನಿರ್ತಾ ಇತ್ತು? ಥಾಟ್ ಇಲ್ಲ ಅಲ್ಲಿ. ಈಗ ಇಟ್ ಈಸ್ ಅ ಟೋಟಲ್ ವಾರ್. ಅಲ್ಲಿ ಯಾವ ರೂಲ್ಸ್ ಇಲ್ಲ, ನೋ ರೂಲ್ಸ್. ಯುದ್ಧದಲ್ಲಿ ಯಾವ ರೂಲ್ಸ್ ಇಲ್ಲ, ಗೆಲುವು ಒಂದೇ ರೂಲ್, ಅದಕ್ಕೆ ಏನು ಬೇಕಾದ್ರೂ ಮಾಡಿ. ದಕ್ಷಿಣದ ಕಡೆಗೆ ಆರಂಭ ಆಗಿದ್ದು ಹೇಗೆ ಈ ದಾಳಿಗಳು? ಅದೇ ಉತ್ತರ ಕಡೆಯಿಂದ ನೀನು ನಿಧಾನ. ಯಾವ ಕಾಲಘಟ್ಟದಲ್ಲಿ? ಅಲಾವುದ್ದೀನ್ ಖಲ್ಜಿ ಹೇಳಿದ್ನಲ್ಲ, ಅವನು ಮೊದಲು ಬಂದು ಈ ಸೇವಣರು, ಅಲ್ಲಿಂದನೇ ಇದು ಎಲ್ಲೆಲ್ಲೋ ಹೋಯಿತು ಮಾತು. ಸೇವಣರು ರಾಮಚಂದ್ರ ದೇವ ಅವನನ್ನು ಮೊದಲನೇ ಸಲ ದಾಳಿ ಮಾಡಿದಾಗ ಅವನ ಹತ್ರ ಕಪ್ಪ ಕಿತ್ಕೊಂಡು ವಸೂಲಿ ಮಾಡ್ಕೊಂಡು ಹೋಗ್ತಾನೆ. ನಂತರ ಇವನು ಸುಲ್ತಾನ ಆದಮೇಲೆ ಮಲಿಕ್ ಕಾಫ್ರನ್ ಕಳಿಸ್ತಾನೆ. ಅವನು ಇವನು ಕೊಂದೇ ಬಿಡ್ತಾನೆ. ಕೊಂದು ದೇವಗಿರಿನ
ಡೆಲ್ಲಿ ಇದಕ್ಕೆ ಸೇರಿಸ್ಕೊಂಡು ಆ ಪರಿಧಿಗೆ ಸೇರಿಸ್ಕೊಂಡ್ಬಿಡ್ತಾನೆ. ನಂತರ ಇಲ್ಲಿಗೆ ಬರ್ತಾನೆ. ದ್ವಾರ ಸಮುದ್ರ, ಮಧುರೈ ಅಂದರೆ ಹೊಯ್ಸಳ, ಅಳದುಳಿದಿದ್ದಂತಹ ಪಾಂಡ್ಯ ರಾಜರು, ಆಮೇಲೆ ಕಾಕತೀಯ ಪ್ರತಾಪರುದ್ರ ಅವನನ್ನು ಹಾಳು ಮಾಡ್ತಾನೆ, ಸಾಯಿಸ್ತಾನೆ. ಇನ್ನು ಕೊನೆಗೆ ನಮ್ಮ ಇವರು ಅಲ್ಲಿ ಆನೆಗೊಂದಿ ಹತ್ರ ಒಬ್ಬ ರಾಜರಿರ್ತಾರೆ, ಅವರು ಇವ್ರನ್ನೆಲ್ಲ ಒಂದು ಏಟಲ್ಲಿ ಮುಗಿಸ್ಬಿಡ್ತಾನೆ. ಆವಾಗ ಇಡೀ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಪ್ಯಾನ್ ಸೌತ್ ಇಂಡಿಯನ್ ರಾಜ್ಯ ಯಾವುದಾರೋ ಇತ್ತು ಅಂತಂದರೆ ಅದು ಹೊಯ್ಸಳರದು. ಮುಮ್ಮಡಿ ವೀರಬಲ್ಲಾಳ ಇವನು ಹೇಗೋ ಒಂದು ಕುಟುಕು ಜೀವ ಇಟ್ಕೊಂಡು ಕೇಳಿದಾಗೆಲ್ಲ ಕಪ್ಪ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತಾನೆ ಮುಮ್ಮಡಿ ವೀರಬಲ್ಲಾಳ. ಹೊಯ್ಸಳರ ಕಾಲದಲ್ಲಿ ಆದಂತಹ ದೊಡ್ಡ ಒಂದು ಸಾಂಸ್ಕೃತಿಕ ಕ್ರಾಂತಿ ಅಂತಲೇ ಹೇಳ್ಬೋದು. ಅದು ಅಂತಂದರೆ ಒಂದು ದೇವಾಲಯ ನಿರ್ಮಾಣಕ್ಕೆ ಒಂದು ಹೊಸ ಗ್ರಾಮರೇ ಕೊಡ್ತಾರೆ. ಬೇರೆ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಹೊಯ್ಸಳ ದೇವಸ್ಥಾನ ಸ್ಪಷ್ಟವಾಗಿ ಭಾಳ ಡಿಫ್ರೆಂಟ್ ಅಂತ ಗೊತ್ತಾಗುತ್ತೆ. ನೀವು ನೋಡಿರ್ತೀರ ಬೇರೆ ಬೇರೆ ದೇವಸ್ಥಾನ, ಬಾದಾಮಿ ಚಾಳುಕ್ಯ ದೇವಸ್ಥಾನಗಳಿಗೂ ಬೇರೆ ಕಡೆ ಇರೋ ಚಾಳುಕ್ಯ ದೇವಸ್ಥಾನಗಳಿಗೂ, ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ದೇವಸ್ಥಾನಕ್ಕೂ ಮತ್ತು ಹೊಯ್ಸಳ ದೇವಸ್ಥಾನಕ್ಕೂ ಅಗಾಧವಾದ ವ್ಯತ್ಯಾಸ ನಿಮಗೆ ಎದ್ದು ಕಾಣುತ್ತೆ. ಇದಮಿತ್ತಮ್ ಇದು ಹೊಯ್ಸಳನೇ ಕಟ್ಟಿರೋದು ಅಂತ ಒಂದ್ಸಲಕ್ಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಶೈಲಿ ಯುನೀಕ್ ಆಗಿ, ಆ ಡೀಟೈಲಿಂಗ್ ತುಂಬ ಇದೆ, ಆರ್ನಮೆಂಟೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಇರೋದು ಹೊಯ್ಸಳ ಕಾಲದಲ್ಲಿ ಆದಂತಹ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು.